ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೀಮನೆ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನಿಜಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ಪುನರ್ವಸು ನಕ್ಷತ್ರ ದಿನಾಂಕ 14/7/2026 ಮಂಗಳವಾರ. ಮುಖ್ಯಾಂಶಗಳು. ಶ್ರೀಮಠದಿಂದ ಆಂಬ್ಯುಲೆನ್ಸ್ ಕೊಡುಗೆ. ಖ್ಯಾತ ಗಾಯಕಿ ಎಸ್ ಜಾನಕಿಗೆ ಶ್ರದ್ಧಾಂಜಲಿ ಸಲ್ಲಿಕೆ. ಸುದ್ದಿಗಳ ವಿವರ. ಅನಾರೋಗ್ಯ ಉಂಟಾದಾಗ ತುರ್ತು ಸಂದರ್ಭದಲ್ಲಿ ಕ್ಷೇತ್ರ ಮಟ್ಟದ ಜನರಿಗೆ ಉಪಯೋಗವಾಗುವಂತೆ ಹೊಸ ಆಂಬ್ಯುಲೆನ್ಸ್ ನೀಡಲಾಗಿದೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು. ಶ್ರೀಮಠದ ನರಸಿಂಹವನದ ಗುರುಭವನದಲ್ಲಿ ಕೊಪ್ಪ ತಾಲೂಕಿನ ನುಗ್ಗಿ ಗ್ರಾಮದ ಬಡಿಗೆ ಶ್ರೀ ವನದುರ್ಗ ಪರಮೇಶ್ವರಿ ದೇವಸ್ಥಾನದ ಸಮಿತಿಗೆ ಆಂಬ್ಯುಲೆನ್ಸ್ ಹಸ್ತಾಂತರಿಸಿ ಮಾತನಾಡಿದರು. ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಾಗ ತುರ್ತು ಅಗತ್ಯಕ್ಕೆ ರೋಗಿಯನ್ನು ಕರೆದೊಯ್ಯಲು ನೂತನ ವಾಹನ ನೆರವಾಗಲಿದೆ. ಶೃಂಗೇರಿ ಕ್ಷೇತ್ರದ ಸಾರ್ವಜನಿಕರು ಈ ಸೇವೆಯ ಉಪಯೋಗ ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಶ್ರೀಮಠದ ಆಡಳಿತಾಧಿಕಾರಿ ಪಿಎ ಮುರಳಿ, ಶಮ್ನಾ ಕೃಷ್ಣಮೂರ್ತಿ, ಸತೀಶ್ ಭಟ್, ಆಟೋ ಚಾಲಕರ ಸಂಘದ ಚಂದ್ರಶೇಖರ್, ಶ್ರೀಕರ, ರವಿ, ಸತೀಶ್, ದೇವಸ್ಥಾನ ಸಮಿತಿಯ ನುಗ್ಗಿ ಜಗದೀಶ್, ರಮೇಶ್ ಇತರರು ಇದ್ದರು. ಕನ್ನಡಿಗರ ಮನೆಗೆದ್ದ ಖ್ಯಾತ ಹಿನ್ನೆಲೆ ಗಾಯಕಿ ನಿಧನರಾದರೂ ಅವರು ಹಾಡಿರುವ ಅಸಂಖ್ಯಾತ ಹಾಡುಗಳು ಜನಮಾನಸದಲ್ಲಿ ನೆಲೆಸಿವೆ ಎಂದು ಸೀನಿಯರ್ ಚೇಂಬರ್ ಅಧ್ಯಕ್ಷ ಎಚ್. ಎಂ. ಮಂಜುನಾಥಗೌಡ ಹೇಳಿದರು. ವಿದ್ಯಾನಗರದ ಕನ್ನಡ ಭವನದಲ್ಲಿ ಭಾನುವಾರ ಹಿನ್ನೆಲೆ ಗಾಯಕಿ ಎಸ್ ಜಾನಕಿಗೆ ಸೀನಿಯರ್ ಚೇಂಬರ್ ಮತ್ತು ಪುಷ್ಪಗಿರಿ ಪ್ರತಿಷ್ಠಾನದಿಂದ ಶ್ರದ್ಧಾಂಜಲಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಪುಷ್ಪಗಿರಿ ಪ್ರತಿಷ್ಠಾನದ ಮೋಹನ್ ರಾಜಣ್ಣ ಮಾತನಾಡಿದರು. ಸಾನ್ವಿತಾ ಮತ್ತು ಸಂಗಡಿಗರು ಎಸ್ ಜಾನಕಿಯವರ ಗೀತಗಾಯನ ಮಾಡಿದರು. ಕಾರ್ಯಕ್ರಮದಲ್ಲಿ ಎಂ. ಛಾಯಾಪತಿ, ಜಿಎಂ. ಶ್ರೀಧರ್, ನಿರ್ಮಲಾ, ತಿಮ್ಮಪ್ಪ, ಶೃಂಗೇರಿ ಸುಬ್ಬಣ್ಣ, ಸುನಿತಾ ನವೀನ್ಗೌಡ ಇತರರು ಉಪಸ್ಥಿತರಿದ್ದರು. ಮೆಣಸೆ ಗ್ರಾಮ ಪಂಚಾಯಿತಿ ದೊಡ್ಡಹೊನ್ನೆ ಶ್ರೀ ವರಾಹಿ ಅಮ್ಮನವರ ಆಷಾಢ ನವರಾತ್ರಿ ಜುಲೈ 15ರಿಂದ 23ರವರೆಗೆ ಏರ್ಪಡಿಸಲಾಗಿದೆ. ಆಷಾಢ ನವರಾತ್ರಿ ಪ್ರಯುಕ್ತ ಪ್ರತಿದಿನವೂ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದು ಸಮಿತಿಯ ಸುಬ್ರಹ್ಮಣ್ಯ ಭಟ್ ತಿಳಿಸಿದ್ದಾರೆ. ಜುಲೈ 15ರಂದು ಶ್ರೀ ಗಣಪತಿ ಹೋಮ, 16ರಂದು ಶ್ರೀ ಗಾಯತ್ರಿ ಹೋಮ, 17ರಂದು ಶ್ರೀ ಸೂಕ್ತ ಹೋಮ, 18ರಂದು ಶ್ರೀ ವಾಗೀಶ್ವರಿ ಹೋಮ, 19ರಂದು ಶ್ರೀ ಲಲಿತಾ ಹೋಮ, 20ರಂದು ಶ್ರೀ ಸರಸ್ವತಿ ಹೋಮ, 21ರಂದು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೋಮ, 22ರಂದು ಶ್ರೀ ದುರ್ಗಾ ಹೋಮ, 23ರಂದು ಶ್ರೀ ಚಂಡಿ ಹೋಮ ಏರ್ಪಡಿಸಲಾಗಿದೆ. ಪ್ರತಿದಿನವೂ ಸಾಮೂಹಿಕ ಶ್ರೀ ಚಂಡಿಕಾ ಪಾರಾಯಣ, ಪಂಚಾಮೃತ ಅಭಿಷೇಕ ಹಾಗೂ ಭಜನೆಯನ್ನು ಏರ್ಪಡಿಸಲಾಗಿದೆ. ನಾಪತ್ತೆಯಾಗಿದ್ದ ಪುರುಷನ ಶವ ತುಂಗಾ ನದಿಯಲ್ಲಿ ಸೋಮವಾರ ಪತ್ತೆಯಾಗಿದೆ. ಮೃತರನ್ನು ಕಾಂಚೀನಗರದ ಸುಮಾರು 40 ವರ್ಷ ವಯಸ್ಸಿನ ನಾಗೇಶ್ ಎಂದು ಗುರುತಿಸಲಾಗಿದೆ. 4 ದಿನದ ಹಿಂದೆ ಮನೆಯಿಂದ ತೆರಳಿದ್ದ ಇವರು ಮನೆಗೆ ವಾಪಸ್ ಬಂದಿರಲಿಲ್ಲ. ಇವರು ಮಾನಸಿಕ ಅಸ್ವಸ್ಥರಾಗಿದ್ದರು ಎನ್ನಲಾಗಿದೆ. ನಾಪತ್ತೆಯಾದ ಬಗ್ಗೆ ಮೃತರ ಪತ್ನಿ ಸ್ಥಳೀಯ ಠಾಣೆಯಲ್ಲಿ ದೂರು ನೀಡಿದ್ದರು. ಕೂತಗೋಡು ಗ್ರಾಮ ಪಂಚಾಯಿತಿಯ ಅನಾರೋಗ್ಯದಿಂದ ಬಳಲುತ್ತಿದ್ದ ಕೊಡ್ತಲು ರತ್ನಮ್ಮ ಸುಮಾರು 55 ವರ್ಷ ಭಾನುವಾರ ನಿಧನರಾದರು. ಇವರಿಗೆ ಪತಿ ದಿವಾಕರ ಹಾಗೂ ಪುತ್ರ ಪುತ್ರಿ ಇದ್ದಾರೆ. ದರೆಕೊಪ್ಪ ಗ್ರಾಮ ಪಂಚಾಯಿತಿ ಚಿಕ್ಕನಕೊಡಿಗೆ ಶಿವಮೂರ್ತಿಯವರ ತೋಟದಲ್ಲಿ ಹೆಬ್ಬಾವು ಪತ್ತೆಯಾಗಿದ್ದು ಸ್ನೇಕ್ ಸ್ನೇಹಿ ಕುಮಾರ್ ಹಾವನ್ನು ಹಿಡಿದು ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಜಾಹೀರಾತು. 2 ದಿನದ ಮಂತ್ರಾಲಯ ಪ್ರವಾಸ ಜುಲೈ 16ಕ್ಕೆ ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕಿವಿ ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.